ಶ್ರೀ ಭಕ್ತ ಕುಂಬಾರ ಸಹಕಾರಿಯ ರಜತ ಮಹೋತ್ಸವ ಮತ್ತು ಶಿವಶರಣ ಕುಂಬಾರ ಗುಂಡಯ್ಯನವರ ಸ್ಮರಣೋತ್ಸವ, ಕಾಯಕದಲ್ಲಿಯೇ ಕೈಲಾಸ ಕಂಡ ಕುಂಬಾರ ಸಮಾಜ ಬಸವಲಿಂಗ ಶ್ರೀಗಳು. ತಮಗಾಗಿ ಮಾಡುವ ಕಾರ್ಯ ದುಡಿಮೆ ಎಂದಾದರೆ, ಸಮಾಜಕ್ಕಾಗಿ ಮಾಡುವ ಕಾರ್ಯ ಕಾಯಕ ಎಂದೆನಿಸಿಕೊಳ್ತದೆ. ಅಂತಹ ಕಾಯಕವನ್ನು ಪ್ರಾಮಾಣಿಕವಾಗಿ ಮಾಡುವ ಅತ್ಯಂತ ಸಣ್ಣ ಸಮಾಜ ಕುಂಬಾರ ಸಮಾಜವಾಗಿದ್ದು, ಇಲ್ಲಿಯ ಮಣ್ಣನ್ನೇ ಉಪಯೋಗಿಸಿ ಪಾತ್ರೆಗಳನ್ನು ಮಾಡಿ ಸಮಾಜಕ್ಕಾಗಿ ನೀಡುವ ಕುಂಬಾರ ಸಮಾಜ ಕಾಯಕವೇ ಕೈಲಾಸವೆಂಬ ಬಸವಣ್ಣನವರ ನುಡಿಗೆ ಅನ್ವರ್ಥವಾಗಿದೆ ಎಂದು ವಿಜಯಪುರ ಜ್ಞಾನಯೋಗಾಶ್ರಮದ ಅಧ್ಯಕ್ಷರು ಹಾಗೂ ಉಗಾರ ಖುರ್ದ ಗುರುದೇವಾಶ್ರಮದ ಪರಮಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ಹೇಳಿದ್ದಾರೆ. ಹಾಗೆ ಕುಂಬಾರ ಗುರುದೇವನವರು ಕಾಯಕವ ಮಾಡಿ ಮಣ್ಣಿನ ಪಾತ್ರೆಯನ್ನು ಇಡೀ ಸಮುದಾಯಕ್ಕೆ ಕೊಟ್ಟಂತ ಒಬ್ಬ ಚರಣ ಕುಂಬಾರ ಗುರುದೇವನದ್ದು ಇವತ್ತ ಸಮಾಜ ಸ್ಮರಣೆ ಮಾಡಿ. ಯಾಕಂದ್ರೆ ಎಲ್ಲಿದರ ತಂದು ಕೊಟ್ಟಿಲ್ಲ, ಇದೇ ಮಣ್ಣನ್ನ ಕ್ರಾಡಿ ಮಾಡಿಕೊಟ್ಟು ಅದನ್ನು ಹದ ಮಾಡಿಕೊಟ್ಟು ಸಮುದಾಯಕ್ಕೆ ಅನ್ನವನ್ನು ಮಾಡಿಕೊಡಲಿಕ್ಕೆ ಗಡಿಗೆಯನ್ನು ಕೊಟ್ಟದ್ದು, ಮಡಿಗೆಯನ್ನು ಕೊಟ್ಟದ್ದು ಸಮಾಜ ಕುಂಬಾರ ಸಮಾಜ ಅನ್ನೋದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೆ ಕಾಯಕ ಅಂತ ಬರ್ತದೆ. ಎಂಥ ಕಾಯಕ ಅಂತಂದ್ರೆ ತನಗೋಸ್ಕರವಾಗಿ ದುಡಿದು ಕಾಯಕವಲ್ಲ, ತನ್ನ ಹಿತಕ್ಕಾಗಿ ದುಡಿದು ಕಾಯಕವಲ್ಲ, ಜಗತ್ತಿಗಾಗಿ ಪರರ ಹಿತಕ್ಕಾಗಿ ಯಾರು ದುಡಿದಾರೋ ಅದಕ್ಕೆ ಕಾಯಕ ಅಂತ ಅನಿಸ್ಕೋತಾರೆ. ಅಂತ ಪರೋಪಕಾರವನ್ನ ಮಾಡಿ ಸಮಾಜದಲ್ಲಿ ತೊಡಗಿಕೊಟ್ಟಂತ ನೂರಾರು ಮಂದಿ ಶರಣರು, ಸಂತರು, ಯೋಗಿಗಳು, ಮುನಿಗಳು ನಮ್ಮ ದೇಶದೊಳಗೆ ಬಹಳ. ಅವರು ಮಂಗಳವಾರ ದಿನಾಂಕ 14ರಂದು ತಾಲೂಕಿನ ಉಗಾರ್ ಖುರ್ದ ಪಟ್ಟಣದ ಜೈನ ಸಮಾಜ ಸಭಾಭವನದಲ್ಲಿ ನಡೆದ ಶ್ರೀ ಭಕ್ತ ಕುಂಬಾರ ಪಟ್ಟಣ ಪಟ್ಟಿನ ಸಹಕಾರಿ ಸಂಘದ ರಜತ ಮಹೋತ್ಸವ ಮತ್ತು ಶಿವಶರಣ ಕುಂಬಾರ ಗುಂಡಯ್ಯನವರ ಸ್ಮರಣೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ಕಳೆದ 25 ವರ್ಷಗಳ ಹಿಂದೆ ಕುಂಬಾರ ಸಮಾಜದ ಬಾಂಧವರು ಒಂದುಗೂಡಿ ಸ್ಥಾಪಿಸಿರುವ ಸಂಘವು ಇಂದು ಹೆಮ್ಮರವಾಗಿ ಬೆಳೆದು ಸಮಾಜದ ಪ್ರಗತಿಗೆ ಶ್ರಮಿಸುತ್ತಾ ಒಕ್ಕಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಸಾಬೀತುಪಡಿಸಿದೆ. ಸಂಘವು ಇದೇ ರೀತಿ ಪ್ರಗತಿ ಪಥದಲ್ಲಿ ಸಾಗಲಿ ಎಂದು ಆಶೀರ್ವದಿಸಿದರು. ಇವತ್ತು ಬಹಳ ಸಂತೋಷ ಇದೆ ನಮ್ಮಲ್ಲಿ. ಈ ವರ್ಷ ಬಳಿ ಬರ್ತಿತ್ತು, ಹೊಳೆ ಒಳಗೆ ನೀರನ್ನ ಎಲ್ಲರ ಕಣ್ಣಲ್ಲಿ ನೀರು ಬರ್ತಿತ್ತು. ಹೊಳೆಯಾಗ ಮತ್ತೆ ನೀರು ಬಂದದಲ್ಲ, ಅದು ಮೇಘರಾಜನ ಕೃಪೆ. ಇವತ್ತು ಎಲ್ಲ ಹೆಣ್ಣುಮಕ್ಕಳು, ಎಲ್ಲ ಹಿರಿಯರು ಬಾಗಿನ ನದಿಯನ್ನು ಪೂಜೆ ಮಾಡಿ ಆ ಕುಂಭವನ್ನು ತಂದು ನಮಗೆ ಹೀಗೆ ಹರಿಬೇಕು ನದಿ, ನಮ್ಮ ಬದುಕು ಹೀಗೆ ತುಂಬಬೇಕು, ನಮ್ಮ ಸಮಾಜ ಹೀಗೆ ತೊಡಗಬೇಕಂತ ಹಾರೈಸಿದ ಹೆಣ್ಣುಮಕ್ಕಳೆಲ್ಲರೂ ಅದು ಒಂದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಅದನ್ನೆಲ್ಲ ಹೆಣ್ಣುಮಕ್ಕಳು ಇವತ್ತ ನಾವೆಲ್ಲರೂ ಮಾಡಿದ್ದೀವಿ. ಆ ಒಂದು ಕಾರ್ಯ ನಡೆದಿದೆ. ಇನ್ನ ಈ ಬ್ಯಾಂಕು, ಒಂದು ಕುಂಬಾರ ಗುಂಡಯ್ಯನ ಸಹಕಾರದ ಬ್ಯಾಂಕು ಪ್ರಾರಂಭವಾಗಿ 25 ವರ್ಷ ಆಯಿತು. ಇನ್ನೆಲ್ಲರಿಗೆ ಗೊತ್ತಿರಬೇಕು, ಇವತ್ತು ಬ್ಯಾಂಕು 10 ಮಂದಿಗೆ ಕಾಯಕ ಕೊಟ್ಟದ, 100 ಮಂದಿಯಿಂದ 1000 ಮಂದಿಗೆ ಬಾಳಲಿಕ್ಕೆ ಆ ಬ್ಯಾಂಕ್ ಸಹಕಾರ ಮಾಡ್ಯದ. ಇದರ ಹಿಂದೆ ನಾನು ಯಾಕೆ ಈಗ ಮಾತನ್ನು ಹೇಳಿದ್ನಂದ್ರೆ, ಹಂಚಿನಾಳದ ಪರಮಪೂಜ್ಯ ಮಹೇಶಾನಂದ ಶ್ರೀಗಳು ಮಾತನಾಡಿ, 12ನೇ ಶತಮಾನದ ಕಾಯಕಯೋಗಿ ಶಿವಶರಣ ಕುಂಬಾರ ಗುಂಡಯ್ಯನವರ ಪ್ರೇರಣೆಯೊಂದಿಗೆ ಕುಂಬಾರ ಸಮಾಜದವರು ಒಂದುಗೂಡಿ ಪ್ರಗತಿ ಸಾಧಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿ ಅವರನ್ನು ದುಷ್ಟಚಟಗಳಿಂದ ದೂರವಿಟ್ಟು ಒಳ್ಳೆಯ ಸಂಸ್ಕಾರ ನೀಡಿ ಎಂದರು. ಮಕ್ಕಳನ್ನು ದುಶ್ಚಟಗಳಿಂದ ನೀವೆಲ್ಲರಿಗೂ ಮಾತು ಕೇಳ್ತೀನಿ, ಮನೆ ಅನ್ನೋದು ಬೇಕು ಕಳೆದ್ರೆ ಚಂದ ಹುಡುಕಾಡ್ತೀರಿ, ನಾಯಿಗೆ ಆರಾಮಿಲ್ಲ ಅಂದ್ರೆ ಡಾಕ್ಟರ್ ಕಡೆ ಓಡಾಡ್ತೀರಿ, ಒಂದು ಬೇಕು ಕಳೆದ್ರೆ ಮನೆ ಹುಡುಕಾಡ್ತೀರಿ, ಒಂದು ಮಗ ರಾತ್ರಿ 1 ಗಂಟೆಗೆ ಬಂದು ಸಹಿತ ಚಾದರ್ ಹೊತ್ಕೊಂಡು ಮನ್ಕೋತೀರಲ್ಲ, ಒಂದು ಮಗ ಬೆಕ್ಕ ನಾಯಿ ಇಲ್ಲ ನೀವು ಹೊಟ್ಟೆಗೆ ಇಟ್ಕೊಂಡು ಹೊಡೆದಂತ ಮಗ ಆಯ್ತಂದ್ರೆ ನಾಯಿ ಬೆಕ್ಕನ ಮ್ಯಾಗ ಕಾಳಜಿ ಮಾಡ್ತೀವಿ, ನಿಮ್ಮ ಮಕ್ಕಳ ಮ್ಯಾಗ ಕಾಳಜಿ ಮಾಡೋಣ, ನಿಮ್ಮ ಮಕ್ಕಳ ಮ್ಯಾಗ ಚಿಂತೆ ಯಾಕೆ ಮಾಡೋಣ ಅಲ್ಲ. ಒಬ್ಬ ಜೀಜ ಮಾತ ಒಬ್ಬ ಮಗನಿಗೆ ಸಂಸ್ಕಾರ ಮರಣ ಅಗತರಸ್ತ ಮಗ ಹಠಾಯ್ತಾನೆ ಅಖಂಡ ಹಿಂದೂ. ಇನ್ನು ಗುಳೇದಗುಡ್ಡದ ಕಾಶೀನಾಥ ಶ್ರೀಗಳು, ಚಿಕ್ಕಲಗುಡ್ಡದ ಶ್ರೀ ಶಿವಶರಣಾನಂದ ಶ್ರೀಗಳು, ಐನಾಪುರ ಕೃಷ್ಣ ಕಿತ್ತೂರಿನ ಬಸವೇಶ್ವರ ಶ್ರೀಗಳು ಮಾತನಾಡಿ ಕುಂಬಾರ ಸಮಾಜದ ಕಾರ್ಯ ಮತ್ತು ಸಂಘದ ಪ್ರಗತಿಗೆ ಹಾರೈಸಿದರು. ಪ್ರಶ್ನೆ ಮಾಡ್ತಾರ,
ಭಕ್ತಿಯಂತ ಉದಯ ಅಂತಂದ್ರೆ ಕುಂಬಾರ ಗುಂಡಯ್ಯ ಮಾಡಿದಂತ ಉದಯ ಬರ್ತಕ್ಕಂಥ ಕುಂಬಾರ ಗುಂಡಯ್ಯನವರ ಸ್ಮರಣೋತ್ಸವದ ನಿಮಿತ್ತವಾಗಿ ನಾವೆಲ್ಲರೂ ಸಹಿತ ಇಲ್ಲಿ ಸೇರಿ ಸಂಘಟನೆ ನಿಮ್ಮ ಶಕ್ತಿಯನ್ನು ನೋಡಿ ಬಹಳ ಗೊತ್ತಾಯಿತು. ಇದೇ ತರನಾಗಿ ಮುಂದುವರಲಿಕ್ಕೆ ಹುಡುಕ್ತಾ ಇದ್ದೀನಿ. ಬೆಳಗ್ಗೆ ಕುಂಬಾರ ಸಮಾಜದ ಸುಮಂಗಳೆಯರು ಕೃಷ್ಣಾ ನದಿಗೆ ಪೂಜೆ ಸಲ್ಲಿಸಿ ಕುಂಭ ಹೊತ್ತು ಮೆರವಣಿಗೆ ಮುಖಾಂತರ ಮಹಾದೇವ ಮಂದಿರಕ್ಕೆ ಆಗಮಿಸಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿದರು. ಕಾಯಕಯೋಗಿ ಗುಂಡಯ್ಯನವರಿಗೆ ಜಯವಾಗಲಿ. ಮೊದಲು ನಂತರ ನಡೆದ ಸಮಾರಂಭವನ್ನು ಶ್ರೀಗಳು ಮತ್ತು ಗಣ್ಯರು ಸೇರಿ ಕುಂಬಾರ ಗುಂಡಯ್ಯನವರ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಉಗಾರ ಗುರುದೇವಾಶ್ರಮ ಶಾಲೆಯ ವಿದ್ಯಾರ್ಥಿನಿಯರು ಸ್ವಾಗತ ಗೀತೆ ಹಾಡಿದರು. ಆನಂದ್ ಕುಂಬಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 2001ರಲ್ಲಿ ಬಸವರಾಜ ಕುಂಬಾರ ಕೌದಲ್ಗಿ ಅವರು ಕುಂಬಾರ ಬಾಂಧವರನ್ನು ಒಟ್ಟುಗೂಡಿಸಲು ಆರಂಭಿಸಿದ ಪತ್ರ ಚಳವಳಿ ಫಲವಾಗಿ ಉಗಾರ ಖುರ್ದ್ ಮಹಾದೇವ ಮಂದಿರದಲ್ಲಿ ಕೆಲವೇ ಕುಂಬಾರ ಬಾಂಧವರು ಸಭೆಯನ್ನು ಸೇರಿದರು. ಇದನ್ನು ಗಮನಿಸಿ ಶ್ರೀ ಅಪ್ಪಣ್ಣ ನಿಮ್ಮಣ್ಣ ಕುಂಬಾರ ಸಾಹಿತ್ಯ ಶ್ರೀಗಳು ಇವರು ಕುಂಬಾರರಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ಒಂದು ಸಂಸ್ಥೆಯನ್ನು ಕಟ್ಟುವ ಸಂಕಲ್ಪ ಮಾಡಿದರು. ಬಂಧುಗಳೇ, ಇವರನ್ನು ಒಳಗೊಂಡಂತೆ 15 ಜನ ಸದಸ್ಯರು ಸೇರಿ ಸಂಸ್ಥೆಯನ್ನು ಆರಂಭಿಸಿದರು. ಅದು ಇಡೀ ಅಥಣಿ ತಾಲೂಕು, ಕಾಗವಾಡ ತಾಲೂಕಿನ ಸಮಸ್ತ ಕುಂಬಾರ ಬಾಂಧವರ ಮನೆ ಮನೆಗೆ ಸಂಚರಿಸಲಾಯಿತು. 300 ಷೇರುಗಳನ್ನು ಸಂಗ್ರಹಣೆ ಮಾಡಲಾಯಿತು. ಅದಕ್ಕೆ ಯಾರ ಕಾರಣ ಮೇನ್ ಕಾರಣೀಭೂತರ ನಮ್ಮ ಬಸವರಾಜ ಕುಂಬಾರ ಕೌದಲ್ಗಿ ಅವರು ಒಂಥರ ಯತ್ನಿತ ಬಸವರಾಜರ ಈ ಕಡೆ ಸಮಾರಂಭದಲ್ಲಿ ಕುಂಬಾರ ಸಮಾಜದ ಮಾಜಿ ಸೈನಿಕರು, ಸಾಧನೆ ಮಾಡಿದ ಗಣ್ಯರು, ಹಿರಿಯ ದಂಪತಿಗಳು ಮತ್ತು ಶೈಕ್ಷಣಿಕವಾಗಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಮತ್ತು ಸತ್ತಿ ಗ್ರಾಮದಲ್ಲಿ ಶಾಲೆಗಾಗಿ ತಮ್ಮ 1 ಎಕರೆ ಭೂಮಿಯನ್ನು ದಾನ ಮಾಡಿದ ಪ್ರಭಾವತಿ ಕುಂಬಾರವರನ್ನು ಸನ್ಮಾನಿಸಲಾಯಿತು.
ಈ ವೇಳೆ ಗುಳೇದಗುಡ್ಡದ ಕಾಶೀನಾಥ ಶ್ರೀಗಳು, ಚಿಕ್ಕಲಗುಡ್ಡದ ಶ್ರೀ ಶಿವ ಶರಣಾನಂದ ಶ್ರೀಗಳು, ಐನಾಪೂರ ಕೃಷ್ಣ ಕಿತ್ತೂರಿನ ಬಸವೇಶ್ವರ ಶ್ರೀಗಳು, ಮಂಗಸೂಳಿಯ ರಾಜಯೋಗಿ ನಾಗಲಿಂಗ ಮಹಾಶುಷಿಗಳು, ಚಿಂಚಣಿಯ ಶಿವಪ್ರಸಾದ ದೇವರು, ಚಿಂಚಲಿಯ ಸಿದ್ಧಪ್ರಸಾದ ಶ್ರೀಗಳು, ಕನಕೊಳದ ಗಿರಿಜಾನಂದ ಶ್ರೀಗಳು ಸೇರಿದಂತೆ ಅನೇಕ ಶ್ರೀಗಳು ಉಪಸ್ಥಿತರಿದ್ದರು. ಬೆಳಗಾವಿಯ ಡಾಕ್ಟರ್ ವೀರೇಶ್ವರ ಸ್ವಾಮಿ, ಕುಂಬಾರ ಸಮಾಜದ ಹಿರಿಯರಾದ ಹುಚ್ಚೇಶ್ ಕುಂಬಾರ್, ಮಲ್ಲಿಕಾರ್ಜುನ್ ಕುಂಬಾರ್, ಮೇಘಾ ಕುಂದರಗಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ಈ ವೇಳೆ ಸಂಘದ ಅಧ್ಯಕ್ಷ ಸುಭಾಷ್ ಕುಂಬಾರ್, ಉಪಾಧ್ಯಕ್ಷ ಅಪ್ಪಾಸಾಬ್ ಕುಂಬಾರ್, ನಿರ್ದೇಶಕರಾದ ಯೋಗೇಶ್ ಕುಂಬಾರ್, ಅರುಣ್ ಕುಂಬಾರ್, ದತ್ತಾ ಕುಂಬಾರ್, ಆನಂದ್ ಕುಂಬಾರ್, ಯಶವಂತ್ ಕುಂಬಾರ್, ಶಿವಶಂಕರ್ ಕುಂಬಾರ್, ವೀರಭದ್ರ ಕುಂಬಾರ್, ಕಸ್ತೂರಿ ಕುಂಬಾರ್, ಪುಷ್ಪಾ ಕುಂಬಾರ್, ಹಣಮಂತ್ ನಾಯಕ್, ಶಂಕರ್ ನಡೋಣಿ, ಪ್ರಧಾನ ಕಾರ್ಯದರ್ಶಿ ಸುಜಾತಾ ಕುಂಬಾರ್, ಸಿಬ್ಬಂದಿ ವರ್ಗದವರಾದ ಚನಬಸ್ಸು ಪರುತಗಲೆ, ನುರುದ್ದೀನ್ ಜಮಾದಾರ್, ಸಂಜಯ್ ಬಿರಾದಾರ್, ವಿವೇಕ್ ಕಾವೇರಿ, ಕುಮಾರ್ ಶಿಂಧೆ, ಬಸವರಾಜ್ ಕುಂಬಾರ್, ಡಾಕ್ಟರ್ ಚಂದ್ರಶೇಖರ್ ಯಡೂರ್, ಡಾಕ್ಟರ್ ಪಾಂಡುರಂಗ್ ಕುಂಬಾರ್, ಡಾಕ್ಟರ್ ಶಿವಾನಂದ ಕುಂಬಾರ್, ಸಂಗಪ್ಪ ಕುಂಬಾರ್, ಅಪ್ಪಾಸೋ ಕುಂಬಾರ್, ಸೋಮಲಿಂಗ್ ಕುಂಬಾರ್, ಲಕ್ಷ್ಮಣ ಕುಂಬಾರ್, ವೀರುಪಾಕ್ಷಿ ಕುಂಬಾರ್, ಕಿರಣಾ ಕುಂಬಾರ್, ಡಾಕ್ಟರ್ ಸಾವಿತ್ರಿ ಕಿನಗಿ, ಸಕ್ಕುಬಾಯಿ ಕುಂಬಾರ್, ಕಮಲಾಬಾಯಿ ಕುಂಬಾರ್, ರಾಹುಲ್ ಕುಂಬಾರ್, ರಾವಸಾಬ್ ಕುಂಬಾರ್, ಸದಾಶಿವ್ ಕುಂಬಾರ್ ಸೇರಿದಂತೆ ಶ್ರೀ ಭಕ್ತ ಕುಂಬಾರ್ ಫೈನಾನ್ಸ್ ಕಾರ್ಪೊರೇಷನ್ನ ಆಡಳಿತ ಮಂಡಳಿಯ ಸದಸ್ಯರು, ಶಿವಶರಣ ಕುಂಬಾರ್ ಗುಂಡಯ್ಯನವರ ಸ್ಮರಣೋತ್ಸವ ಸಮಿತಿಯ ಸದಸ್ಯರು, ಕಾಗವಾಡ ತಾಲೂಕಿನ ಸಮಸ್ತ ಕುಂಬಾರ್ ಸಮಾಜದವರು, ಗಣ್ಯರು, ಹಿರಿಯರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಅಣ್ಣಾಸಾಬ್ ಕೃಷ್ಣ ಕುಂಬಾರ್ ಸ್ವಾಗತಿಸಿ, ನಿರೂಪಿಸಿ, ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಉಗಾರ ಖುರ್ದದಿಂದ ಬಸವರಾಜ್ ತಾರದಾಳೆ.